ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ಆ ದುಡ್ಡಿನ ಬ್ಯಾಗ್ ಇತ್ತಲ್ಲ ಎಲ್ಲಿಟ್ಯಾ? ಯಾವ ದುಡ್ಡಿನ ಬ್ಯಾಗ್ ರೀ? ಫ್ರೆಂಡ್ ಕೊಟ್ಟಿದ್ದ ದುಡ್ಡು ಬ್ಯಾಗ್ ತಂದಿದ್ದಲ್ಲ. ಓ ಅದಾ, ಅದನ್ನ ತೊಳೆದಿದ್ದೀನಿ, ಅದು ಒಣಗಿದೆ. ಎಲ್ಲಿದೆ? ಅಯ್ಯೋ ಅಲ್ಲಿ ಹಾಲಲ್ಲಿ ಸೋಫಾ ಮೇಲಿದೆ ರೀ. ನೋಡ್ತೀನಿ ಬಿಡು. ಅಯ್ಯೋ ಜ್ಯೂಸ್ ಕುಡೀರಿ. ನಾನು ಬಂದೆ, ಒಂದೇ ನಿಮಿಷ. ಸ್ಟಡಿ ಟೇಬಲ್ ಮೇಲೆ ಬರೀ ಕಥೆ ಪುಸ್ತಕ ಇದೆ. ತೋರಿಸ್ದೇನಾ? ಹ್ಞೂ, ನನ್ನ ರೂಮ್ ತೋರಿಸಾಯ್ತು. ಈಗ ನಿಮ್ಮ ರೂಮ್ ತೋರಿಸ್ಬೇಕು. ನಮ್ಮ ರೂಮ? ನಮ್ಮ ರೂಮ್ ಏನಿದೆಯಾ? ಅವ್ರ ಮನೆ ಅರಮನೆ ಇದ್ದಂಗಿದೆ ಕಣ. ಹೌದಾ? ಹಾಂ. ನೀವು ನಿಮ್ಮ ಮನೆಗೆ ನಾನು ಒಂದ್ಸಲಿನೂ ಕರೀಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಖಂಡಿತ. ಸರಿ ಆಯ್ತು, ಬನ್ನಿ ಅಪ್ಪ ಅಮ್ಮನ ರೂಮ್ ತೋರಿಸ್ತೀನಿ. ರೂಮು ತುಂಬ ಗಲೀಜಾಗಿದೆ, ಅದಕ್ಕೆ ಏನು ತಪ್ಪು ತಿಳ್ಕೊಬಿಡಿ. ಹೋಗ, ಮಾವಂಗೆ ಮೇಲೆ ತೆರೆಸಲ್ಲ ತೋರಿಸು. ಹಾಂ, ಹೋಗಿ ಬನ್ನಿ ಮೇಲ್ಗಡೆ ಟೆರೆಸ್. ಸರಿ ನಡಿ. ಅಜ್ಜಿ, ತಾತ, ಚಿರು, ಒಳ್ಳೇದಾಗ್ಲಪ್ಪ. ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದ್ದೀವಪ್ಪ. ಅತ್ತೆ ಮಾವ ಬಂದ್ರ? ಅಲ್ಲಿ ಅಂದರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನತ್ತೆ. ಒಳ್ಳೇದಾಗ್ಲಿ. ನೀವಿಬ್ಬರು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಹೇಳಿ. ಅಂದರೆ ನೀವು ಬರ್ತೀರಾ ಅಂತ ಗೊತ್ತಿರಲಿಲ್ಲ. ಯಾವಾಗ ಬಂದ್ರಿ? ಯಾವುದೋ ಕೆಲಸದ ಮೇಲೆ ಹೊರಟಿದ್ದೆ ಮಾವ. ಅಚಾನಕ್ಕಾಗಿ ಸಂತೋಷ್ ಅವ್ರು ಸಿಕ್ಕರು. ಮಾತಾಡ್ತಾ ಇದ್ವಿ, ಮನೆಗೆ ಕರ್ಕೊಂಡು ಬಂದ್ಬಿಟ್ರು. ನೀವಿಬ್ಬರು ಬರ್ತಿದ್ದೀರಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಉಳ್ಕೊಂಡೆ. ಮಾವ, ಅತ್ತೆ ಬನ್ನಿ ಕೂತ್ಕೊಳ್ಳಿ. ಹೇಳಿ ಅಂದರೆ ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು. ನಾವೆಲ್ಲ ಹೀಗೆ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತು. ಅತ್ತೆ ನೀವಿಬ್ಬರೇ ಕಾಣಿಸ್ತಿದ್ದೀರಾ? ಅವರಿಬ್ರು ಎಲ್ಲಿ? ಅವ್ರ ಹಿಂದೆನೆ ಬರ್ತಿದ್ರು. ಚಲ್ವಿ, ವೆಂಕಿ ಬಂದ್ಯಾ? ಅಪ್ಪ ಅಮ್ಮ ಇಬ್ಬರನ್ನೇ ಕರಿತೀನಿ ಅಂತ ಹೇಳಿ ಇವ್ರನ್ನೆಲ್ಲ ಕರೆಸಿದ್ದಾಳೆ. ಜೊತೆಗೆ ಈ ಜಯಂತ ಬೇರೆ. ಅಲ್ಲಿಗೆ ನನ್ನ ಅರ್ಧ ಸಂಬಳ ಎಲ್ಲ ಇವ್ರ ಊಟಕ್ಕೆ ಖರ್ಚಾಗುತ್ತೆ. ನೀವಿಬ್ರು ಹೇಗಿದ್ದೀರಿ? ಇಂಥ ಸಂತೋಷದ ಕ್ಷಣದಲ್ಲಿ ನಮ್ಮ ಜಾನನು ಇದ್ರೆ ಚೆನ್ನಾಗಿರ್ತಾ ಇತ್ತು. ಲಕ್ಷ್ಮಿ, ಹೇಳಿ ಅಂದರೆ ನೀವು ಮಾಡಿರೋ ಉಪಕಾರನ ನಾನು ಹೇಗೆ ತೀರಿಸ್ಬೇಕು ನನಗೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಭಾವನ ಜೀವನನ ನೀವು ಕಾಪಾಡಿದ್ರಿ. ಅವತ್ತು ಸಮಯಕ್ಕೆ ಸರಿಯಾಗಿ ಶ್ರೀಕಾಂತ್ ಅವ್ರನ್ನ ಅಲ್ಲಿಗೆ ನೀವು ಕರ್ಕೊಂಬರ್ಲಿಲ್ಲ ಅಂದಿದ್ರೆ ಮಾಡದಿರೋ ತಪ್ಪಿಗೆ ಸಿದ್ದು ಅವರು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ಬೇಕಾಗಿರ್ತಾ ಇತ್ತು. ಈ ಜೀವನದಲ್ಲಿ ನಾನು ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀರಿ ಮಾವ? ಅಷ್ಟಕ್ಕೂ ಅವ್ರೇನು ಬೇರೆ ಅವರ? ನಮ್ಮವರೇ ತಾನೆ. ನಮ್ಮವ್ರನ್ನ ಕಾಪಾಡೋದ್ರಲ್ಲಿ ಯಾವ ದೊಡ್ಡ ಪುರುಷಾರ್ಥ ಇದೆ ಹೇಳಿ? ಅಷ್ಟಕ್ಕೂ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೊಂದು ಸದಾವಕಾಶ ಬಂತಲ್ಲ, ಅಷ್ಟು ಸಾಕು. ಅದನ್ನು ಪುಣ್ಯ ಅಂತ ಅನ್ಕೋತೀನಿ.
ಅಷ್ಟಕ್ಕೂ ನಾನು ಶ್ರೀಕಾಂತ್ ಅವರನ್ನು ಕೋರ್ಟ್ವರೆಗೆ ಕರ್ಕೊಂಡು ಬಂದಿದ್ದಷ್ಟೇ. ಉಳಿದಿದ್ದೆಲ್ಲ ಕೆಲಸನ ಅವರೇ ಮಾಡಿದ್ದಾರೆ ಮಾವ. ನಮ್ಮೆಲ್ಲರ ಥ್ಯಾಂಕ್ಸ್ ಸಲ್ಲಬೇಕಾದ್ದು ಅವ್ರಿಗೆ. ಮಾವ, ಶ್ರೀಕಾಂತ್ ಅವರು ಇನ್ನೂ ಬದುಕಿದಾರಾ? ಹೌದು ವೀಣಾ ಅವರೇ, ಸಿದ್ದು ಅವ್ರನ್ನ ಕಾಪಾಡಬೇಕು ಅಂತ ಭಗವಂತ ಅವ್ರನ್ನ ಬದುಕಿಸಿದ್ದ ಅಂತ ಅನ್ಸುತ್ತೆ. ಅದು ಸರಿ ಹೇಳಿ, ಅಂದರೆ ಶ್ರೀಕಾಂತ್ ಅವರು ನಿಮ್ಗೆಲ್ಲಿ ಸಿಕ್ಕಿದ್ರು? ಅದು ನಾನು ಯಾವುದೋ ಒಂದು ಸೈಟ್ ವಿಸಿಟ್ಗೆ ಅಂತ ಹೊರಟಿದ್ದೆ. ಕಾಕತಾಳೀಯ ಅನ್ನೋ ಹಾಗೆ ರವಿಶಂಕರು ಶ್ರೀಕಾಂತ್ ಅವ್ರನ್ನ ಅಲ್ಲೇ ಕಟ್ಟಾಕಿದ್ದ, ಹಾಗಾಗಿ ಸಿಕ್ಕರು. ಇವ್ರನ್ನ ಹೀಗೆ ಬಿಟ್ಟರೆ ಅದೇ ವಿಷಯನ ಮಾತಾಡ್ತಾನೆ ಇರ್ತಾರೆ ಅನ್ಸುತ್ತೆ. ವೀಣಾ, ಬಂದವ್ರು ಮಾತಾಡ್ಸ್ಕೊಂಡೆ ನಿಂತಿದೆಯಲ್ಲ, ಏನಾರು ಕುಡಿಯೋಕೆ ಏನಾದ್ರು ಕೊಡು. ಅಯ್ಯೋ ಹೌದಲ್ವಾ, ನೀವೆಲ್ಲರೂ ಕೂತಿರಿ, ನಾನು ಕುಡಿಯೋದಕ್ಕೆ ನಾನು ತಗೊಂಡ್ಬರ್ತೀನಿ. ಬೇಡ ಬಿಡು, ಇನ್ನೇನು ಊಟದ ಹೊತ್ತಲ್ವಾ, ಊಟನೇ ಮಾಡಿದ್ರಾಯ್ತು. ಅಡುಗೆ ಎಲ್ಲ ರೆಡಿ ಮಾಡಿದ್ಯಾ? ಎಲ್ಲ ಆಗಿದೆ ಅತ್ತೆ, ಇನ್ನೇನು ಹಪ್ಪಳ ಕರೀತಿದ್ದೆ ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ಸರಿ ಬಾ, ನಾನು ಸಹಾಯ ಮಾಡ್ತೀನಿ. ಏನಿದು? ಅಯ್ಯೋ ಅಮ್ಮ, ಮಾವ ಏನಿದೆಲ್ಲ ಮಾವ, ಇದನ್ನೆಲ್ಲ ಯಾಕೆ ತರೋಕ್ ಹೋದ್ರಿ? ಏನಿಲ್ಲ ಬಿಡಮ್ಮ, ಕಳಿಸಲ ಬಂದಾಗಲೂ ಅರ್ಜೆಂಟಾಗಿ ಬಂದ್ವಿ, ಅರ್ಜೆಂಟಾಗಿ ಹೋದ್ವಿ. ಚಿರುಗೊಂದು ಚಾಕ್ಲೇಟು ತರೋಕ್ಕಾಗಲಿಲ್ಲ, ಅದಕ್ಕೆ ಬರ್ತಾ ಒಂದು ಅಂಗಡಿ ಸಿಕ್ತು, ತೊಗೊಂಡೋಗೋದಲ್ಲ ಏನಿಲ್ಲ. ಅಳಿಯಂದ್ರೆ, ನಾವೇ ನಿಮ್ಮ ಮನೆಗೆ ಬಂದು ಕೃತಜ್ಞತೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನೀವು ಇಲ್ಲಿ ಸಿಕ್ಕಿದ್ರಲ್ಲ, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಯಾಕೋ ನಿಂತ್ಕೊಂಡು ಊಟ ಮಾಡ್ತಿದ್ಯಾ? ಕೂತ್ಕೋ. ಕೂತ್ಕೋ ಬಾ. ಊಟನ ಕೂತ್ಕೊಂಡೇ ಮಾಡ್ಬೇಕು. ಜ್ಞಾಪಕ ಇದೆ ನನಗೆ, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ದವಾಗ. ಈಗೂ ತುಂಬ ಸಂತೋಷ ಆಗ್ತಾ ಇದೆ. ನೀನು ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಖಂಡಿತ ಬರ್ತಾ ಇರಲಿಲ್ಲ. ಫುಲ್ಲು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಬೇರೆ ಊಟ ಮಾಡ್ತಾ ಇದ್ದಾನೆ. ಅತ್ತೆ, ನೀವು ಕೂತ್ಕೊಳ್ಳಿ ಅತ್ತೆ. ನಾನು ಚೆಲ್ವಿ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಪರವಾಗಿಲ್ಲ ಅಲ್ವಾ? ಅಕ್ಕ. ಲಕ್ಷ್ಮೀ